ಇಂಥ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು. ನೋಡಿ ಇಲ್ಲಿದ್ದಾರೆ ಟೀಮ್ ಇಂಡಿಯಾ ಕ್ಯಾಪ್ಟನ್, ಜೊತೆಗೆ ಇಲ್ಲಿ ನಾನು ಪ್ರೀತಿಯಿಂದ ಸೆಲ್ಫಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್. ಎಂಚೊಲ್ಲಾರೆ ಎಲ್ರಿಗೂ ನಮಸ್ಕಾರ. ನಾನು ಹಾಗೇನೆ ಕೃಷ್ಣ. ಇವತ್ತು ನಮ್ಮ ಊರಿನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿರುವಂತಹ ನಾವೆಲ್ಲ ನಂಬ್ಕೊಂಡು ಬರ್ತಾ ಇರತಕ್ಕಂತಹ ಹಾಗೆಯೇ ನಮ್ಮನ್ನು ರಕ್ಷಣೆ ಮಾಡ್ತಿರ್ತಕ್ಕಂತಹ ನಮ್ಮ ಆರಾಧ್ಯ ದೇವರು ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಒಟ್ಟೊಟ್ಟಿಗೆ ನಮಗೆ ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದರೆ, ನಮ್ಮ ಇನ್ಸ್ಟಾಗ್ರಾಮಲ್ಲಿ 100K ಫಾಲೋವರ್ಸ್ ಕೂಡ ಆಗಿದೆ. ಸೊ ನಿಮ್ಮೆಲ್ಲರ ಸಹಕಾರದಿಂದ, ದೇವರ ಆಶೀರ್ವಾದದಿಂದ ಸೊ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬರ್ತೀವಿ. ಸೊ ಬನ್ನಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಎಲ್ರಿಗೂ ಸ್ವಾಗತ. ಎಸ್, ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬೇರೆ 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 ಕಡೆಯಿಂದ ಬರ್ತಾ ಇದ್ದಾರೆ. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಷಷ್ಠಿ ಉತ್ಸವ ಕೂಡ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಬಹಳ ಚೆನ್ನಾಗಾಗಿದೆ ಇವಾಗ ವ್ಯವಸ್ಥೆಗಳೆಲ್ಲ. ಒಂದು ಸಣ್ಣ ಮಾತು ಅಂತ ಹೇಳಿದರೆ, ಬಂದಿರತಕ್ಕಂಥ ಭಕ್ತಾಭಿಮಾನಿಗಳಿಗೆ ಸರಿಯಾಗಿ ಉಳ್ಕೊಳ್ಳೋದಕ್ಕೆಲ್ಲ ಹೀಗೆ ವ್ಯವಸ್ಥೆಗಳು ಕಡಿಮೆ ಅಂತ ಹೇಳ್ತಾ ಇದ್ರು. ಬಟ್ ಇನ್ನು ಕೂಡ ಕ್ಲಿಯರ್ ಆಗ್ಬೋದು. ರೀಚ್ ಆಗಿದ್ದೇನೆ, ಬನ್ನಿ. ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಟೀಮ್ ಇಂಡಿಯಾದ ಅಂದರೆ ಭಾರತದ T20 ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರನ್ನು ಕೂಡ ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಥ್ಯಾಂಕ್ ಯು. ಇವರು ಕೂಡ ಒಂದು ಅವ್ರ ಬಗ್ಗೆ ಒಂದು ವರದಿಯನ್ನು ಮಾಡೋದಕ್ಕೆ ಬಂದಿದ್ದಾರೆ. ನೋಡುವ, ಈಗ ಸ್ವಲ್ಪ ಹೊತ್ತು 10 ಮಿನಿಟ್ಸ್ ಒಂದು 10 ನಿಮಿಷದಲ್ಲಿ ಇವಾಗ ಬರ್ತಾರೆ. ಬಂದಾಗ ನಮ್ಮ ಸೂರ್ಯಕುಮಾರ್ ಯಾದವ್ ಅವರಿಗೆ ನಮ್ಮ ಕುಕ್ಕೆಗೆ ವೆಲ್ಕಮ್. ಆಲ್ಮೋಸ್ಟ್ ಬರ್ತಾ ಇರ್ತಾರೆ ಅದೆಲ್ಲ. ಲಾಸ್ಟ್ ಟೈಮ್ ಕೂಡ ಬಂದಿದ್ರು ನಮ್ಮೆಲ್ಲ ಹೇಗೆ ಪೂಜೆಯಲ್ಲಿದ್ದಾರೆ ಅಲ್ಲ, ಅಭಿಷೇಕಕ್ಕೆ ಇಲ್ಲಿ ಟೆಂಪಲ್ಗೆ ಬರ್ತಾರೆ. ಸೊ ಬರೋವಾಗ ನೋಡುವ, ಟೀಮ್ ಇಂಡಿಯಾದ ನಾಯಕರನ್ನು ನಮ್ಮ ಮೂಲಕ ನಿಮಗೆ ತೋರಿಸುವಂಥ ಪ್ರಯತ್ನ. ಸೊ ಥ್ಯಾಂಕ್ ಯು. ಅದಕ್ಕೆ ಯಾರು ಕೂಡ ಹೇಳ್ತಿರ್ಲಿಲ್ಲ, ಇವರು ಹೇಳಿದ್ರು ಪಲ್ಲೆ ಉಂಟಿಲ್ಲ ಇದೇ ಪಲ್ಲೆ ಅಂತ. ಸೊ ಥ್ಯಾಂಕ್ ಯು. ನಮ್ಗೆ ಗೊತ್ತಿರೋದಿಲ್ಲ ಅಡ್ಡೆ ಉಂಟು. ಸೊ ನಾವು ಬಂದ ದಿವಸ ಕೂಡ ಒಳ್ಳೆದಿದೆ. ಅದಕ್ಕಾಗಿ ಸ್ವಲ್ಪ ವೆಯ್ಟ್ ಮಾಡ್ತೇವೆ, ಒಂದು 10 ಮಿನಿಟ್ಸ್ ನಂತರ ಸೂರ್ಯಕುಮಾರ್ ಯಾದವ್ ಜೊತೆಗೆ ಮಾತಾಡಲಿಕ್ಕೆಲ್ಲ ಆಗುದಿಲ್ಲ, ಆದರೂ ತೋರಿಸುವಂಥ ಪ್ರಯತ್ನ. ಎಸ್, ಥ್ಯಾಂಕ್ ಯು. ಯಾದವ್ ಸೂರ್ಯ ಬ್ರದರ್, ಹಾಯ್. ಬ್ರದರ್ ಸರ್, ಒಂದು ಸೆಲ್ಫಿ ಕೊಡ್ತಾರೆ ಮೇಡಮ್. ಎಂಚೊಲ್ಲಾರೆ ಪ್ರೀತಿಯಿಂದ ಸೆಲ್ಫಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಇಂಥ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು. ನೋಡಿ ಇಲ್ಲಿದ್ದಾರೆ ಟೀಮ್ ಇಂಡಿಯಾ ಕ್ಯಾಪ್ಟನ್, ಜೊತೆಗೆ ಇಲ್ಲಿ ನಾನು. ಥ್ಯಾಂಕ್ ಯು. ದೇವಸ್ಥಾನದ ಒಳಭಾಗದಲ್ಲಿ ಎಲ್ಲ ಪೂಜೆ ಎಲ್ಲ ಆದ ನಂತರ ಇಲ್ಲಿ ಆದಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲಿ ಬಂದು ಕೈ ಮುಗಿದು ನಂತರ ಮುಂದಕ್ಕೆ ಹೋಗ್ತಾ ಇದ್ವಿ. ಸೊ ರಿಯಲಿ ಬ್ಲೆಸ್ಡ್. ಎಷ್ಟು ದೇವರನ್ನು ನೋಡಿ ಖುಷಿ ಆಯಿತು, ಎಷ್ಟು ಸಮಾಧಾನ ಆಯಿತು. ಆ ದೇವರು ಇವತ್ತು ನಮ್ಮ ದೇಶದ ಒಂದು ಧ್ವಜ ಏನಿದೆ ಕ್ರಿಕೆಟ್ ಮೂಲಕ ಎತ್ತಿ ಹಿಡಿಯುವಂತೆ ಮಾಡಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರನ್ನು ಕೂಡ ತೋರಿಸಿದ್ರು. ಎಸ್ ಬಲೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನು ಕೂಡ ದೂರದಿಂದ ನೋಡ್ತಕ್ಕಂತಹದ್ದು, ಆದರೆ ಹತ್ತಿರವೇ ಹೋಗಿ ಅವ್ರ ಜೊತೆ ಮಾತನಾಡುವಂಥ, ಆಲ್ ದಿ ಬೆಸ್ಟ್ ಹೇಳ್ತಕ್ಕಂಥ ಅವಕಾಶವನ್ನು ಸುಬ್ರಹ್ಮಣ್ಯ ದೇವರು ಕರುಣಿಸಿದ್ದಾರೆ. ಸೊ ಆ ಸಂದರ್ಭಕ್ಕಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಎಲ್ಲಿ ಹೋದರೂ ಏನಾದರೂ ಒಂದು ರೀತಿಯಲ್ಲಿ ಬ್ಲೆಸ್ಡ್ ಆಗ್ತಾ ಇರ್ತದೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಅಷ್ಟೇ ಬೇಡ್ಕೊಳ್ಳೋದು. ಖುಷಿ ಆಯ್ತಲ್ಲ ಕೃಷ್ಣ? ಏನ್ವೇ ಗೊತ್ತಿಲ್ಲದೆ ಮೆಮೊರೇಬಲ್ ಡೇ ಆಗಿ ಕ್ರಿಯೇಟ್ ಆಯಿತು. 100K ಒಂದು ಖುಷಿಯನ್ನು ಈ ರೀತಿಯೂ ಸಂಭ್ರಮ ಪಡ್ಬೋದು ಅಂತ ಹೇಳೋದು ಗೊತ್ತಾಗಲಿಲ್ಲ. ಅವಕಾಶಗಳ ಹಿಂದೆ ನಾವು ಹೋಗೋದಲ್ಲ, ಅದೇ ಬರ್ತದೆ ನಮ್ಮ ಒಳ್ಳೆ ಮನಸ್ಸುಗಳಿದ್ರೆ ಅಂತ ಹೇಳುವಂಥದ್ದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಎಲ್ಲ ವಿಭಾಗದಲ್ಲೂ. ಸೊ ಮತ್ತೆ ಸಿಗ್ತೀನಿ. ಅದರ ಸುಬ್ರಹ್ಮಣ್ಯದಲ್ಲಿ ಇನ್ನು 2 ವಿಡಿಯೋಗಳು ಬೇರೆ ಬೇರೆ ವಿಚಾರದಲ್ಲಿ ಬರಲಿಕ್ಕಿದೆ, ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಹಾಕ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಎಸ್ ಕೃಷ್ಣ. ಸೊ ಕೃಷ್ಣ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಶುದ್ಧ ಮನಸ್ಸಿಂದ ಬಂದರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಅದೇ ರೀಸನ್. ಎಸ್, ಜೈ ಸುಬ್ರಹ್ಮಣ್ಯೇಶ್ವರ. ಇಲ್ಲಿಗೆ ಬಂದಾಗ ಯಾಕೆಂದರೆ ಒಂದು ಸ್ವಲ್ಪ ಸಂದರ್ಭದಲ್ಲಿ
ಇವ್ರಿಗೆ ಹುಷಾರಿಲ್ಲದಿದ್ದಾಗ ನಾವು ಗರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆ ಪ್ರೀತಿ ಇದೆ. ಎಸ್, ಥ್ಯಾಂಕ್ ಯು, ಬಾಯ್ ಬಾಯ್. ಹೋಗೋ ದಾರಿಲೇ ಅವ್ರು ಸಿಕ್ಬಿಟ್ರು, ಅದೇ ಒಂದು ಖುಷಿ. ಜೈ